ಈ ಚರ್ಚೆಯ ಆರಂಭದಲ್ಲೇ ಒಂದು ಗಂಭೀರವಾದಂತಹ ಅಂಶವನ್ನ ನಮ್ಮ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್ ಅವರು ಹೇಳಿದ್ರು. ಅಲ್ರಿ, ಸಾವಿರಾರು ಜನ ಜೈಲುಗಳಲ್ಲಿ ಇವತ್ತಿಗೂ ಕೂಡ ಕೊಳಿತಾ ಇದ್ದಾರೆ. ಅವ್ರದ್ದು ಅಂಡರ್ ಟ್ರಯಲ್ಸ್ ಇನ್ನೂ ಕೂಡ ಕೊಳಿತಾ ಇದ್ದಾರೆ. ಅವ್ರದ್ದು ಇನ್ನೂ ವಿಚಾರಣೆ ಬಾಕಿ ಇದೆ. ಇವ್ರಿಗೆ 6 ತಿಂಗಳಲ್ಲೇ ಬೇಲ್ ಕೊಟ್ಬಿಟ್ಟು ಏನೋ ಒಂದು ದೊಡ್ಡ ಮಹಾನ್ ಘನಕಾರ್ಯ ಆಯ್ತು ಅನ್ನಂಗ ಆಯ್ತು ಅಂತ. ಸರ್, ಇವಾಗ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದನ್ನ ನಾವು ಒಪ್ಕೋಬೇಕು ಅಂತ. ಇನ್ನೂ ಒಂದು ಮಾತು ಈ ಸೆಲೆಬ್ರಿಟಿಗಳ ಕಡೆಯಿಂದ ಬರುತ್ತೆ, ನಟಿಯರ ಕಡೆಯಿಂದ, ನಟರ ಕಡೆಯಿಂದ, ಸಿನಿಮಾ ಸ್ಯಾಂಡಲ್ವುಡ್ ಜನಗಳ ಕಡೆಯಿಂದ ಹೇಳೋದೇನು ಅಂದ್ರೆ, ನೋಡಿ, ಸೆಲೆಬ್ರಿಟಿಗಳನ್ನ ಟಾರ್ಗೆಟ್ ಮಾಡ್ತಾರೆ. ಸೆಲೆಬ್ರಿಟಿ ಲೈಫ್ ತುಂಬಾ ಕಷ್ಟ, ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಅವ್ರನ್ನ ಟಾರ್ಗೆಟ್ ಮಾಡಿ ಬೇಕಂತ ಇಂಥ ಪ್ರಕರಣಗಳಲ್ಲಿ ಸಿಕ್ಕಾಕ್ಸೋದು, ಟಾರ್ಚರ್ ಕೊಡೋದು ಮಾಡ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ನ್ಯಾಯ ಬೇಕು ಅಂತ. ಆ ಆಂಗಲ್ಗೆ ಏನ್ ಹೇಳೋಕ್ ಬಯಸ್ತೀರಿ? Madam, I have suffered for 1 year 8 months as an assistant commissioner of police in the jail in Parappana Agrahara. What it means? It means what the judiciary has taken action against me. No, nothing. ಮಾಡಬಹುದಾಗಿತ್ತಲ್ಲ. I won in the High Court as well in the Supreme Court. They take the cognizance of my offence. Yes, it's a false case that has been filed by the CBI ಅಂತ ಹೇಳಿದೆ, acquit ಮಾಡಿದ್ದಾರೆ. And I had to die for 1 year 8 months. It's not a simple 6 months. It is 6 months ಗೆ ಏನಾಗಿದೆ ಮೇಡಮ್? ಬಿಕಾಸ್ ಹಿ ಇಸ್ ಎ ಸೆಲೆಬ್ರಿಟಿ, ಬಿಕಾಸ್ ಅವನಿಗೆ ಇನ್ಫ್ಲೂಯೆನ್ಸ್ ಇದೆ, ಬಿಕಾಸ್ ಅವನಿಗೆ ಬೇರೆದೇ ಎಲ್ಲ ಇದೆ. ಅವನಿಗೆ 6 ತಿಂಗಳಿಗೆ ಬಿಕಾಸ್ ಕಣ್ಣೀರ್ ಹಾಕಿದೆ ಅವನಿಗೆ ಇದು ಬೇಲ್ ಕೊಟ್ಬಿಟ್ರೆ, ವೇರ್ ಇಟ್ ಸ್ಟ್ಯಾಂಡ್ ಫಾರ್ ದಿ ಅದರ್ಸ್ ಲೈಕ್ ಪರಪ್ಪನ ಆಗ್ರಹದಲ್ಲಿ ಮೋರ್ ದನ್ 5,000 ಮೆಂಬರ್ಸ್ ಇದ್ದಾರೆ ಮೇಡಮ್. ನೀವು ಹೋಗಿ ನೋಡ್ಬೇಕು ಆ ಪರಪ್ಪನ ಆಗ್ರಹ ಒಳಗಡೆ ಹೇಗಿದೆ ಅವ್ರ ಜನರ ಪರಿಸ್ಥಿತಿ ಅಂತ ಹೇಳಿದೆ. ವೈ ನಾಟ್ ಪರಪ್ಪನ ಆಗ್ರಹ? ಮೈಸೂರು ಜೈಲ್ಗೆ ಹೋಗಿ, ಬೇರೆ ಜೈಲ್ಗಳಿಗೆ ಹೋಗಿ, ಮೋರ್ ದನ್ 6 months ಇಂದ ಅವರು ಡೈ. ವೈ ದೇ ಹ್ಯಾವ್ ನಾಟ್ ಗಾಟ್ ದ ಬೇಲ್? ಬಟ್ ಅವ್ರ ಕಡೆ ಲಾಯರ್ ಹೇಳೋದೇನು ಅಂದ್ರೆ, ಇದು ಪೊಲೀಸರ ಲೂಪ್ ಹೋಲ್ಸ್ ಇಂದಾಗಿ, ಪೊಲೀಸರ ವೈಫಲ್ಯದಿಂದಾಗಿ ಅದೆಲ್ಲ ಇದು ಸರ್ ಹೇಳ್ಬಿಡ್ತೀರಿ. ಅದೇ ಲಾಸ್ಟ್ ಅಲ್ಲಿ ಪೊಲೀಸ್ ಅವರು ಮಾತ್ರ ಇದು ತಗೊಂಡಿಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ, ಇಮಿಡಿಯೇಟ್ಲಿ ಅರೆಸ್ಟ್. ಯಾರಿಗೆ ಆಂಧ್ರದಲ್ಲಿ ಅವನಿಗೆ ಆಗೋಯ್ತಲ್ಲ, ಅವನಿಗೆ ಇದು ಕೊಟ್ಟಿಲ್ಲ, ಎಲ್ಲ ಕೊಟ್ಟಿರ್ತಾರೆ ಪೊಲೀಸು. ಪೊಲೀಸ್ ಹಸ್ ಫೈಡ್ ಆಲ್ ದೋಸ್ ಥಿಂಗ್ಸ್. ಸೆಕ್ಷನ್ 41 ಪ್ರಕಾರ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ. ಮೇ ಐ ಆಸ್ಕ್ ಯು ಸಮ್ ಕ್ವೆಶ್ಚನ್ಸ್? ಮಾತಾಡಿ ಸರ್. ನೋಡಿ ಸರ್, ಇಷ್ಟೇ. ಪೊಲೀಸ್ ತನಿಖಾಧಿಕಾರಿ ಮತ್ತೆ ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗದ ವ್ಯವಸ್ಥೆ ಮಧ್ಯೆ ಒಂದು ಅನ್ಯೋನ್ಯ ಸಂಬಂಧಗಳಿರ್ತವೆ. ವಾಟ್ ಎವರ್ ದಿ ಜುಡಿಷಿಯರಿ, ವಾಟ್ ಎವರ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಲ್ ಅಪ್ಹೋಲ್ಡ್ ದಿ ಹೋಲ್ ಥಿಂಗ್ ದಟ್ ಈಸ್ ಗೋಯಿಂಗ್ ಟು ದಿ ಜುಡಿಷಿಯರಿ ಡಿಪಾರ್ಟ್ಮೆಂಟ್. ಸಂಬಂಧಪಟ್ಟ ನ್ಯಾಯಾಲಯದ ತನಿಖೆ ಬೌಂಡ್ರಿಗೆ ಹೋಗುತ್ತದು. ಇಲ್ಲಿ ನೀವು ಇಲ್ಲೇನಕ್ಕೆ ಇಷ್ಟಪಡ್ತಿದ್ದೀರಾ ಅಂದ್ರೆ, ನ್ಯಾಯಾಂಗ ಇವತ್ತೇನು ಪೊಲೀಸ್ ಅಬ್ಸರ್ವೇಷನ್ ಮಾಡಿದ್ದಾರೆ, ಪೊಲೀಸ್ ಅವರು ಪ್ರೊಸೀಡಿಂಗ್ ಮಾಡಿದ್ದಾರೆ, ನ್ಯಾಯಾಲಯದ ಅಬ್ಸರ್ವೇಷನ್ ಮೇಲೆ ತಾನೇ ಬೇಲ್ ಕೊಡ್ತಾ ಇರೋದು. ಕ್ವಶನ್ ಇಲ್ಲಿ ಈ ಒಂದು ಸೆಲೆಬ್ರಿಟಿ ಒಂದು ಕೇಸ್ ಒಳಗೆ ಇಡೀ ಸ್ಟೋರಿದ, ಇಡೀ ಒಂದು ಕತೆ, ಇಡೀ ಒಂದು ಕೇಸನ್ನ, ಮಿಸ್ಟ್ರಿ ಆಫ್ ದಿ ಕೇಸನ್ನ ಹೈಪ್ ಮಾಡಿದ್ಯಾರು? ದರ್ಶನ್ ಮಾಡಿದ್ರ? ಯಾರು ಮಾಡಿದ ಹೈಪ್? ಇದನ್ನ ಇಡೀ ಕೇಸ್ ಒಳಗಿದೆ ಹೈಪ್ ಮಾಡಿದ್ಯಾರು? ಹೈಪ್ ಮಾಡಿದ್ಯಾರು? 6 ತಿಂಗಳು ಅಂತ ನೀನು ಇವತ್ತು ಹೇಳ್ತಿದ್ರೆ, 6 ತಿಂಗಳು ಬೇಲ್ ಸಿಕ್ತು, 100 ಜನ ಇನ್ನೂ ಹಂಗೆ ಇದ್ದಾರೆ ಬೇರೆ ಬೇರೆ ಜೈಲುಗಳಂತ. ಇಡೀ ಪ್ರಕರಣವನ್ನು ಹೈಪ್ ಮಾಡಿದ್ಯಾರು? ಅಲ್ವಾ? ಹೈಪ್ ಮಾಡಿದ್ ಮೀಡಿಯಾ ಏನಾದ್ರು ಹೊರಗೆ ಬರಲಿಲ್ಲ ಅಂತ ಇದ್ರೆ ಅಲ್ಲಲ್ಲ ಹೇಳ್ತಾ ಇರೋದು. ಮಾಧ್ಯಮದಲ್ಲಿ ಏನಿದೆ ಅದು ಒಂದು ಪಿಲ್ಲರ್ ಇದೆಯಲ್ಲ, ಮಾಧ್ಯಮ ಇನ್ವೆಸ್ಟಿಗೇಷನ್ ಮೀಡಿಯಾದವ್ರು ಮಾಡಬೇಕು, ಮಾಡ್ತಾ ಇದ್ದಾರೆ. ಫಂಡಮೆಂಟಲ್ ರೈಟ್ ಅಂಡರ್ ಆ ಕಾನ್ಸ್ಟಿಟ್ಯೂಷನ್ ಮಾಡ್ತಾರೆ ಅವರು. ಅವ್ರು ಹೇಳ್ತಾರೆ, ಟಿವಿನಲ್ಲಿ ಬರ್ತಾ ಇರುತ್ತೆ, ಪೇಪರ್ ಅಲ್ಲಿ ಹಿಂದೂ ಪೇಪರ್ ನೋಡಿದ್ರ ಇವತ್ತಿನ ದಿವಸ ಇಂಡಿಯನ್ ಎಕ್ಸ್ಪ್ರೆಸ್. ಸರ್, ನನ್ನ ಪ್ರಶ್ನೆ ಇದ್ದು ತಮಗೆ, ನನ್ನ ಪ್ರಶ್ನೆ ಇದ್ದು ವಾಸುದೇವ್ ಕಶ್ಯಪ್ ಅವರೇ, ಮಳವಳ್ಳಿ MLA ಹೇಳ್ತಾರೆ, ನರೇಂದ್ರ ಸ್ವಾಮಿ ಅವರು ಹೇಳ್ತಾರೆ, ಇಡೀ ದರ್ಶನ್ ಪ್ರಕರಣ ಮೇಲ್ನೋಟಕ್ಕೆ ಈಗ ಏನ್ ಕಾಣ್ತಾ ಇದೆಯಲ್ಲ ಅದಲ್ಲ, ಅದು ಬೇರೆನೇ ಇದೆ ಅಂತ, ಬೇರೆನೇ ಏನೋ ಇದೆ ಇದ್ರ ಹಿಂದೆ ಅಂತ. ಇದು ಈಗ ಇವತ್ತು ಬಯಲ್ ಮೇಲೆ ಬಂಡ ನಮಗ್ ಗೊತ್ತಾಗಿದೆ. ಇದು ಮುಂದಕ್ಕೆ ಏನಾಗುತ್ತೆ? ಬೇಲ್ ಮೇಲೆ ಬಿಟ್ರು, ಕೇಸು ಇಲ್ಲ, ಇವನ್ ಮೇಲೆ ಏನಿಲ್ಲ ಅಂತ ಹೇಳಿದೆ. ಕಡೆಗೆ ಇವನಿಗೆ ಆರಾಮಾಗಿ ಐಶ್ವರ್ಯಾಮಿ ಒಂದು ಇದ್ರಲ್ಲಿ ಹಾಕೊಂಡಿದ್ದೆ, ಗಾಡಿನಲ್ಲಿ ಹಾಕೊಂಡಿದ್ದೆ, ಹೋಗಿದ್ದೆ, ಮನೆಗೆ ಕಳ್ಸಿಬಿಡ್ತಾರೆ, ಕೇಸು ಹಾಕ್ಬಿಟ್ಟಾರೆ. ಒಂದ್ ನಿಮಿಷ ತಳಿ ಸರ್. ಈಗ ಇಲ್ಲಿ ಪ್ರಶ್ನೆ, ಡಿಸಿಷನ್ ಅವ್ರು ಯಾವುದೇ ತೀರ್ಮಾನಗಳನ್ನ ಆರೋಪಿಗಳು ಕೊಡಲ್ಲ ಸರ್. ತೀರ್ಮಾನ ಕೊಡೋದು ಅದು ನ್ಯಾಯಾಲಯದ ಒಂದು ಪರದಿ ಒಳಗೆ ತೀರ್ಮಾನ ಸಿಗೋದಲ್ವಾ? ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳಕ್ಕಾಗತ್ತಾ? ನಾನು ನಿರಪರಾಧ ಆಗಿದ್ದೆ ಸೆಲ್ಫ್ ಡಿಕ್ಲೇರ್ ಮಾಡ್ಕೊಂಡು ಹೊರಗೆ ಬರಕ್ಕಾಗತ್ತಾ? ಆಗಲ್ಲ. ಅದು ನಿಮ್ಮ ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ ರೆಡಿ ಮಾಡಿದೆ, ಎಷ್ಟು ಮಟ್ಟಿಗೆ ಈ ಕೇಸ್ ಒಳಗೆ ಎಷ್ಟು ಮಟ್ಟಿಗೆ ಅಪೋಲ್ಡ್ ಮಾಡಿದೆ ಅಂತ ಬಂದಾಗ, ಅದ ನಂತರ ಅದೇನ್ ಮಾಡುತ್ತೆ, ಅದು ಜುಡಿಷರಿನಲ್ಲಿ ಅದು ನಿಮ್ದು ಸಾಲಿಡ್ ಡಾಕ್ಯುಮೆಂಟೇಶನ್, ಸಾಲಿಡ್ ಎವಿಡೆನ್ಸ್. ಬೇಕಾದಷ್ಟು ಸಣ್ಣ ತಪ್ಪುಗಳು ಕೂಡ ಅದಕ್ಕೆ ತಾನೇ ನೀವು ಕೋರ್ಟ್ ಅಬ್ಸರ್ವೇಷನ್ ಮಾಡಿ ಅವ್ರು ಬೇಲ್ ಕೊಟ್ಟಿರೋದು. ಇಲ್ಲಿ ಬೇಲೆ ಸಿಗ್ತಿರ್ಲಿಲ್ಲ ಅವನಿಗೆ.
ಮೆಡಿಕಲ್ ಗ್ರೌಂಡ್ ಬೇಲ್ ತಗೊಂಡ್ರು, ಇಂಟ್ರಾಮ್ ಬೇಲ್ ತಗೊಂಡ್ರಲ್ಲ ಈಗ ಹೋಮ್ ಡಿಪಾರ್ಟ್ಮೆಂಟ್ ಈಗ ಹೋಗ್ಬಿಟ್ಟು ಬೇಲ್ ಅಪ್ಲಿಕೇಶನ್ ಗ್ರೌಂಡ್ ಅಲ್ಲಿ ಸರ್ ನಾನು ಗ್ರೌಂಡ್ ಇದೆ, ಗ್ರೌಂಡ್ ಇಸ್ ಗ್ರೌಂಡ್ ಸರ್, ಗ್ರೌಂಡ್ ಇಸ್ ಎ ಗ್ರೌಂಡ್. ಅದು ನೋಡಿ ಸರ್, ಈಗ ನಾವು ಸಾಮಾನ್ಯರಾಗಿ ಮಾತಾಡೋದು ಸಾಮಾನ್ಯರಾಗಿ ಮಾತಾಡಬಹುದು, ಸಾಮಾನ್ಯರು ಮಾತಾಡಕ್ಕಾಗಲ್ಲ. ಕಾನೂನಿನ ಬೌಂಡ್ರಿ ಒಳಗೆ ಅದರದೇ ಆದ ಇವ್ ನಿಮ್ ಪೊಲೀಸ್ ಮ್ಯಾನ್ಯುಲ್ ಇದೆ, ನೀವು ಪೊಲೀಸ್ ಮ್ಯಾನ್ಯುಲ್ ಬಿಟ್ಟು ಹೊರಗೆ ಬರ್ತೀರಾ? ಪೊಲೀಸ್ ಮ್ಯಾನ್ಯುಲ್ ಬಿಟ್ಟು ಹೊರಗೆ ಬರ್ತೀರಾ ನೀವು? ನಾವು ಬರೋದ ನಾವು ಸಿಆರ್ಪಿಸಿ ಐಪಿಸಿ ಮತ್ತೆ ಅದ್ರಲ್ಲಿ ಇರ್ಬೇಕು ತಾನೇ ನೀವು. ನಾವು ಪೊಲೀಸ್ ಮ್ಯಾನ್ಯುವಲ್ ಬಿಟ್ಟು ನಾವು ಹೊರಗಡೆ ಬರೋದಿಲ್ಲ. ಅಲ್ಲ ತಾನೇ ಆಗಿದೆ. ಜುಡಿಷಿಯರಿ ಕೂಡ ಜುಡಿಷಿಯರಿ ಮ್ಯಾನ್ಯುಲ್ ಬಿಟ್ಟು ಹೊರಗೆ ಬರಕ್ಕಾಗಲ್ಲ ಅಲ್ವಾ? ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ನೀವು ಇಡೀ ನಿಮ್ ಪ್ರಕರಣ ಏನಿದೆ, ತನಿಖಾಧಿ ಪ್ರಕರಣ ಏನಿದೆ, ಪ್ರಕರಣದೊಳಗೆ ಎಷ್ಟು ಬೇಗ ಇಷ್ಟು ಸುಲಭವಾಗಿ ಸಿಗ್ತಾ ಇದೆ ಅಂತ ನಮ್ದು ಏನಾದ್ರು ಅಲಿಗೇಷನ್ ಇದ್ರೆ ಅದು ಕಾರಣಭೂತರು ಯಾರು? ದರ್ಶನ್ ಅಲ್ಲ, ನಿಮ್ ತನಿಖಾಧಿಕಾರಿಗಳ ವೈಪರೀತ್ಯದ ಒಂದು ಹೇಳ್ಬೇಡಿ ಸರ್. ಮುಂದಕ್ಕೆ ನೋಡ್ಕೊಳ್ಳಿ, ಅದು ತನಿಖಾಧಿಕಾರಿಗಳು ಏನ್ ಹಾಕಿದ್ದಾರೆ ಅಂತ ಬೇಲ್ ಸಿಕ್ಬಿಟ್ಟಿದೆ, ಪವಿತ್ರ ಗೌಡ ಬೇಲ್ ಸಿಕ್ಬಿಟ್ಟಿದೆ. ಆ 5 ಜನ ಆರೋಪಿಗಳಿದ್ದಾರಲ್ಲ, A1 A2 ಬೇಲ್ ಸಿಕ್ಕಿದೆ, ಉಳಿದಂತ 5 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿಲ್ಲ. ಆಶ್ಚರ್ಯ ಆಗುತ್ತೆ. ಪಾಪ ಹೊಟ್ಟೆ ಬಟ್ಟೆ ಕಟ್ಟಿ ಊಟಕ್ಕಿಲ್ಲದೆ ಇರುವಂತಹ ಮನೆಗಳಿಂದ ಬಂದಿರ್ತಾರೆ. ಅಂತಹ ಪರಿಸ್ಥಿತಿ ಬಂದವರಿಗೂ ಕೂಡ ಅವ್ರ ಜೀವನನೇ ಕಷ್ಟ. ಇದು ಈಗ ಇವತ್ತು ಬಯಲ್ ಮೇಲೆ ಬಂಡ ನಮಗ್ ಗೊತ್ತಾಗಿದೆ. ಇದು ಮುಂದಕ್ಕೆ ಏನಾಗುತ್ತೆ, ಬೇಲ್ ಮೇಲೆ ಬಿಟ್ರು ಕೇಸು ಇಲ್ಲ, ಇವನ್ ಮೇಲೆ ಏನಿಲ್ಲ ಅಂತ ಹೇಳಿದೆ. ಕಡೆಗೆ ಇವನಿಗೆ ಆರಾಮಾಗಿ ಐಶ್ವರ್ಯಾಮಿ ಒಂದು ಇದ್ರಲ್ಲಿ ಹಾಕೊಂಡಿದ್ದೆ, ಗಾಡಿನಲ್ಲಿ ಹಾಕೊಂಡಿದ್ದೆ, ಹೋಗಿದ್ದೆ, ಮನೆಗೆ ಕಳಿಸ್ಬಿಡ್ತಾರೆ, ಕೇಸು ಹಾಕ್ಬಿಟ್ಟು. ಒಂದ್ ನಿಮಿಷ ತಳಿ ಸರ್, ಈಗ ಇಲ್ಲಿ ಪ್ರಶ್ನೆ ಡಿಸಿಷನ್ ಅವ್ರ ಯಾವುದೇ ತೀರ್ಮಾನಗಳನ್ನ ಆರೋಪಿಗಳು ಕೊಡಲ್ಲ ಸರ್. ತೀರ್ಮಾನ ಕೊಡೋದು ಅದು ನ್ಯಾಯಾಲಯದ ಒಂದು ಪರಿಧಿ ಒಳಗೆ ತೀರ್ಮಾನ ಸಿಗೋದಲ್ವಾ? ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳಕ್ಕಾಗತ್ತಾ? ನಾನು ನಿರಪರಾಧಾಗಿ ಸೆಲ್ಫ್ ಡಿಕ್ಲೇರ್ ಮಾಡ್ಕೊಂಡು ಹೊರಗೆ ಬರಕ್ಕಾಗತ್ತಾ? ಆಗಲ್ಲ. ಅದು ನಿಮ್ಮ ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ ರೆಡಿ ಮಾಡಿದೆ, ಎಷ್ಟು ಮಟ್ಟಿಗೆ ಈ ಕೇಸ್ ಒಳಗೆ ಎಷ್ಟು ಮಟ್ಟಿಗೆ ಅಪೋಲ್ಡ್ ಮಾಡಿದೆ ಅಂತ ಬಂದಾಗ ಅದು ನಂತರ ಅದೇನ್ ಮಾಡುತ್ತೆ, ಅದು ಜುಡಿಷರಿನಲ್ಲಿ ಅದು ನಿಮ್ದು ಸಾಲಿಡ್ ಡಾಕ್ಯುಮೆಂಟೇಶನ್, ಸಾಲಿಡ್ ಎವಿಡೆನ್ಸ್. ಬೇಕಾದಷ್ಟು ಸಣ್ಣ ಸಣ್ಣ ತಪ್ಪುಗಳು ಕೂಡ ಅದಕ್ಕೆ ತಾನೇ ನೀವು ಕೋರ್ಟ್ ಅಬ್ಸರ್ವೇಷನ್ ಮಾಡಿ ಅವ್ರು ಬೇಲ್ ಕೊಟ್ಟಿರೋದು. ಇಲ್ಲಿ ಬೇಲೆ ಸಿಗ್ತಿರ್ಲಿಲ್ಲ ಅವನಿಗೆ. ಮೆಡಿಕಲ್ ಗ್ರೌಂಡ್ ಬೇಲ್ ತಗೊಂಡ್ರು, ಇಂಟ್ರಾಮ್ ಬೇಲ್ ತಗೊಂಡ್ರಲ್ಲ ಈಗ ಹೋಮ್ ಡಿಪಾರ್ಟ್ಮೆಂಟ್ ಈಗ ಹೋಗ್ಬಿಟ್ಟು ಬೇಲ್ ಅಪ್ಲಿಕೇಶನ್ ಗ್ರೌಂಡ್ ಅಲ್ಲಿ ಸರ್ ನಾನು ಗ್ರೌಂಡ್ ಇದೆ, ಗ್ರೌಂಡ್ ಇಸ್ ಗ್ರೌಂಡ್ ಸರ್, ಗ್ರೌಂಡ್ ಇಸ್ ಎ ಗ್ರೌಂಡ್. ಅದು ನೋಡಿ ಸರ್, ಈಗ ನಾವು ಸಾಮಾನ್ಯರಾಗಿ ಮಾತಾಡೋದು ಸಾಮಾನ್ಯರಾಗಿ ಮಾತಾಡಬಹುದು, ಸಾಮಾನ್ಯರು ಮಾತಾಡಕ್ಕಾಗಲ್ಲ. ಕಾನೂನಿನ ಬೌಂಡ್ರಿ ಒಳಗೆ ಅದರದೇ ಆದ ಇವ್ ನಿಮ್ ಪೊಲೀಸ್ ಮ್ಯಾನ್ಯುಲ್ ಇದೆ, ನೀವು ಪೊಲೀಸ್ ಮ್ಯಾನ್ಯುಲ್ ಬಿಟ್ಟು ಹೊರಗೆ ಬರ್ತೀರಾ? ಪೊಲೀಸ್ ಮ್ಯಾನ್ಯುಲ್ ಬಿಟ್ಟು ಹೊರಗೆ ಬರ್ತೀರಾ ನೀವು? ನಾವು ಬರೋದ ನಾವು ಸಿಆರ್ಪಿಸಿ ಐಪಿಸಿ ಮತ್ತೆ ಅದ್ರಲ್ಲಿ ಇರ್ಬೇಕು ತಾನೇ ನೀವು. ನಾವು ಪೊಲೀಸ್ ಮ್ಯಾನ್ಯುವಲ್ ಬಿಟ್ಟು ನಾವು ಹೊರಗಡೆ ಬರೋದಿಲ್ಲ. ಆಗಿದೆ. ಜುಡಿಷಿಯರಿ ಕೂಡ ಜುಡಿಷಿಯರಿ ಮ್ಯಾನ್ಯುಲ್ ಬಿಟ್ಟು ಹೊರಗೆ ಬರಕ್ಕಾಗಲ್ಲ ಅಲ್ವಾ? ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ನೀವು ಇಡೀ ನಿಮ್ ಪ್ರಕರಣ ಏನಿದೆ, ತನಿಖಾಧಿ ಪ್ರಕರಣ ಏನಿದೆ, ಪ್ರಕರಣದೊಳಗೆ ಎಷ್ಟು ಬೇಗ ಇಷ್ಟು ಸುಲಭವಾಗಿ ಸಿಗ್ತಾ ಇದೆ ಅಂತ ನಮ್ದು ಏನಾದ್ರು ಅಲಿಗೇಷನ್ ಇದ್ರೆ ಅದು ಕಾರಣಭೂತರು ಯಾರು? ದರ್ಶನ್ ಅಲ್ಲ, ನಿಮ್ ತನಿಖಾಧಿಕಾರಿಗಳ ವೈಪರೀತ್ಯದ ಒಂದು ಹೇಳ್ಬೇಡಿ ಸರ್. ಮುಂದಕ್ಕೆ ನೋಡ್ಕೊಳ್ಳಿ, ಅದು ತನಿಖಾಧಿಕಾರಿಗಳು ಏನ್ ಹಾಕಿದ್ದಾರೆ ಅಂತ ಬೇಲ್ ಸಿಕ್ಬಿಟ್ಟಿದೆ, ಪವಿತ್ರ ಗೌಡ ಬೇಲ್ ಸಿಕ್ಬಿಟ್ಟಿದೆ. ಆ 5 ಜನ ಆರೋಪಿಗಳಿದ್ದಾರಲ್ಲ, A1 A2 ಬೇಲ್ ಸಿಕ್ಕಿದೆ, ಉಳಿದಂತ 5 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿಲ್ಲ. ಆಶ್ಚರ್ಯ ಆಗುತ್ತೆ. ಪಾಪ ಹೊಟ್ಟೆ ಬಟ್ಟೆ ಕಟ್ಟಿ ಊಟಕ್ಕಿಲ್ಲದೆ ಇರುವಂತಹ ಮನೆಗಳಿಂದ ಬಂದಿರ್ತಾರೆ. ಅಂತಹ ಪರಿಸ್ಥಿತಿ ಬಂದವರಿಗೂ ಕೂಡ ಅವ್ರ ಜೀವನನೇ ಕಷ್ಟ.